ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಇದು ದೊಡ್ಡ ದುರಂತ. ಇದು ಇಲ್ಲಿ ಯಾಕಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ಆದರೆ ಜನಗಳಿಗೆ ಭಯ, ನೀನಿಲ್ಲ ಮತ್ತೊಬ್ಬ ಇಲ್ಲ ಮಗದೊಬ್ಬ, ನಿನ್ನನ್ನೇ ಯಾಕೆ ಹಾಕೋಬೇಕು ನಾನು, ನೀನು ಇವತ್ತು ಏನಾದರೂ ದೊಡ್ಡದಾಗಿ ಏನೋ ಒಂದು ಕ್ರಾಂತಿ ಮಾಡೋದಕ್ಕೆ ಹೊರಟೆ ಅಂತಂದರೆ ಸರಿ, ನೀನು ಬೇಡ, ಇನ್ನೊಬ್ಬನ ಹಾಕೊಡ್ತೀನಿ. ಅವಾಗೇನಾಗುತ್ತೆ, ಎಲ್ಲರೂ ಜೊತೆಯಲ್ಲಿ ನಿಂತ್ಕೊಂಡ್ರೆ ಸರಿ, ನಿಂತ್ಕೊಳ್ಳೋದೇ ಆದರೆ ಒಬ್ಬಂಟಿಯಾಗಿ ನಿಂತ್ಕೊಂಡ್ಬಿಟ್ರೆ ಆ ಸಂಘಕ್ಕೆ, ಅದಕ್ಕೆ ಹೇಳೋದು ಆ ಒಂದು ಶಕ್ತಿ ಇರಬೇಕು. ಅದೆಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಬ್ರೇಕ್ ತಗೊಳ್ತೀರಾ ನೀವು? ತಗೊಂಡ್ಮೇಲೆ ಇವಾಗ ಬ್ರೇಕ್ ಇಲ್ಲಮ್ಮ, ನಾನು ಮಾರನೇ ದಿವಸದಿಂದ ನಾನು ಕೆಲಸ ಶುರು ಮಾಡ್ತೀನಿ. ಓಕೆ, ಕಿರುತೆರೆಯಿಂದ ಸರ್, ಕಿರುತೆರೆಯಲ್ಲಿ ಆ ಜೊತೆ ಎರಡು ಮೂರು ತಿಂಗಳಲ್ಲೇ ನಂದು ಸೂರ್ಯವಂಶ ಸ್ಟಾರ್ಟ್. ನಿಮ್ಮ ಮನೆ ಗೃಹ ಪ್ರವೇಶ ಆದ್ಮೇಲೆ ಅನ್ಸುತ್ತೆ ಮೋಸ್ಟ್ಲಿ ಸೂರ್ಯವಂಶ ಸ್ಟಾರ್ಟ್ ಆಯ್ತು ಅನ್ಸುತ್ತೆ. ಸೊ ಇವಾಗ ಸೂರ್ಯವಂಶ ತುಂಬಾ ಚೆನ್ನಾಗಿ ನಡೀತಾ ಇದೆ. ಆ ಸೀರಿಯಲ್ ಬಗ್ಗೆ ನಾವು ಕೇಳ್ಪಟ್ವಿ. ಸೂರ್ಯವಂಶ ಅಂತಂದ್ರೆ ಅದು ವಿಷ್ಣು ಸರ್ ಮಾಡಿದಂತಹ ಒಂದು ಸಿನಿಮಾ, ಎಸ್ ನಾರಾಯಣ್ ಸರ್ ನಿರ್ದೇಶನ ಮಾಡಿದಂತಹ ಸಿನಿಮಾ. ಇದು ಕೂಡ ಎಸ್ ನಾರಾಯಣ್ ಸರ್ ನಿರ್ದೇಶನ ಮಾಡ್ತಾ ಇರುವಂತಹ ಧಾರಾವಾಹಿ. ಇಲ್ಲ, ಅದು ಆಗಿಲ್ಲ. ಅದು ಅಂದರೆ ಎಸ್ ನಾರಾಯಣ್ ಸರ್ ಅವರು ಪ್ರಾರಂಭ ಮಾಡಿದ್ರು ಅದನ್ನು, ಆದರೆ ಕೆಲವು ಕಾರಣಗಳಿಂದ ಅದು ಆಗಲಿಲ್ಲ. ಅದು ಒಂದಿಷ್ಟು 24 ಸಂಚಿಕೆಗಳನ್ನು ನಾವು ಚಿತ್ರೀಕರಣ ಮಾಡಿದ್ವಿ, ಆದರೆ ಅದು ಹೋಗಲಿಲ್ಲ, ಅದು ಮುಂದೆ ಹೋಗಲಿಲ್ಲ. ಅದು ವಾಹಿನಿ ಮತ್ತು ನಿರ್ದೇಶಕರು ಎಸ್ ನಾರಾಯಣ್ ಸರ್ ಅವ್ರ ಮಧ್ಯೆ ಏನೇನೋ ಮಾತುಗಳು ಅದು ಚರ್ಚೆ ಆಯಿತು. ಹಾಗಾಗಿ ಅವರಲ್ಲಿ ಏನೋ ಒಂದು ಮಾತುಗಳು ಬಂದಾದ ಮೇಲೆ ಅದು ಆಗಲಿಲ್ಲ, ಮುಂದೆ ಹೋಗಲಿಲ್ಲ ಅದು. ಆದರೆ ಅದೇ ಒಂದು ಶೀರ್ಷಿಕೆಯನ್ನು ಇಟ್ಟು ಬೇರೆ ನಿರ್ದೇಶಕರ ಜೊತೆಯಲ್ಲಿ ತಿರ್ಗಾ ಒಂದು 6-8 ತಿಂಗಳು ಮಧ್ಯ ಏನೂ ಇರಲಿಲ್ಲ, ಅಂತಂದರೆ ಆ ಧಾರಾವಾಹಿ ಬಗ್ಗೆ ಏನೂ ಇರಲಿಲ್ಲ, ಅದು ನಿಂತೇ ಹೋಗಿತ್ತದು. ನಂತರ ಬೇರೆ ತಂಡದ ಜೊತೆಯಲ್ಲಿ ಅದೇ ಶೀರ್ಷಿಕೆಯನ್ನು ಇಟ್ಕೊಂಡು ಅದು ಪ್ರಾರಂಭ ಆಯಿತು. ಈಗ 400 ಸಂಚಿಕೆಗಳು ನಾವು ಪೂರೈಸ್ತಾ ಇದ್ದೀವಿ. ಏನಾದರೂ ಕನೆಕ್ಷನ್ ಇದೆಯಾ ಸರ್ ಸೂರ್ಯವಂಶ ಸಿನಿಮಾಗೂ ಮತ್ತೆ ನಿಮ್ಮ ಸೀರಿಯಲ್ಗೂ? ಇಲ್ಲ, ಏನೇನು, ಯಾಕಂದ್ರೆ ಇವಾಗ ಟೈಟಲ್ ಸೇಮ್ ಅಂದ ತಕ್ಷಣ ಒಂದು ಥಾಟ್ ಬರುತ್ತೆ. ಓಕೆ, ಅದ್ರದ್ದು ಎಷ್ಟು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಎಷ್ಟು ಮಿಸ್ಗೈಡ್ ಮಾಡ್ತಾರೆ ಕೆಲವೊಂದ್ಸಲ. ಅಂದ್ರೆ ಸೂರ್ಯವಂಶ ಸಿನಿಮಾ ಇದೆಯಲ್ಲ, ಸೂರ್ಯವಂಶ ಸಿನಿಮಾದೇ ಕಂಟಿನ್ಯೂಷನ್ ಇಲ್ಲಿ ಹೋಗ್ತಾ ಇದೆ, ಆ ಥರದ್ದು ಒಂದಿಷ್ಟು ನಾನು ನೋಡಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಸಂಬಂಧನೇ ಇಲ್ಲ ಆ್ಯಕ್ಚುಲಿ. ಸಂಬಂಧ ಇಲ್ಲ ಒಂದು. ಎರಡನೇದಾಗಿ ನನಗೆ ಮೊದಲು ಒಂದು ಮಾಹಿತಿ ಬಂದಿತ್ತು, ಇದೇ ಸಿನಿಮಾ ಮಾಡ್ತೀವಿ ಧಾರಾವಾಹಿ ರೂಪದಲ್ಲಿ ಅಂತ. ನಾನು ಹೇಳಿದ್ದೆ, ದಯವಿಟ್ಟು ಕ್ಷಮಿಸಿ, ಅವ್ರು ಮಾಡಿರೋದು ಅದು, ಅಪ್ಪವ್ರು ಮಾಡಿರೋದು, ನಾವು ನೋಡ್ಬೇಕದನ್ನು, ನಾವು ಅದನ್ನೇ ಮಾಡ್ತೀವಿ ಅಂತ ಹೋಗಬಾರ್ದು. ಆಮೇಲೆ ಜನಗಳಿಗೆ ಅದು ಎಲ್ರಿಗೂ ಗೊತ್ತಿರೋ ವಿಷಯ, ಗೊತ್ತಿರೋ ಸಿನಿಮಾ, ಅದನ್ನೇ ಮಾಡಿದ್ರಲ್ಲ, ಅರ್ಥನೂ ಇಲ್ಲ ಅಂತ. ಇಲ್ಲ ಬೇರೆದು ಮಾಡ್ತೀವಿ ಅಂತ ಆಮೇಲೆ ಹೇಳಿ ಬೇರೆ ಕಥೆನ ಆಯ್ಕೆ ಮಾಡಿ, ಇದು ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಎಲ್ಲೋ ಒಂದು ಕಡೆ ಅಲ್ಲಲ್ಲಿ ಇಲ್ಲಲ್ಲಿ ಏನೇನೋ ಒಂದು ಇದು ಬರುತ್ತೆ, ಸನ್ನಿವೇಶಗಳು ಬರ್ತವೆ, ಆದರೆ ಬೇರೆ ವಿಭಿನ್ನವಾಗಿದೆ. ಸೊ ನಿಮ್ಮ ಜೊತೆ ಸೀರಿಯಲ್ಗೂ ಇದಕ್ಕೂ ಪಾತ್ರಗಳ ವೈಸ್ ತುಂಬಾ ಡಿಫ್ರೆನ್ಸ್ ಇದೆ. ನೀವು ಅಲ್ಲಿ ಬೇರೆ ತರ ಪಾತ್ರ ನಿರ್ವಹಿಸ್ತಾ ಇದ್ರಿ, ಇಲ್ಲಿ ಅದಕ್ಕೆ ಡೆಡ್ ಅಪೋಸಿಟ್ ಪಾತ್ರ ಇದೆ ನಿಮ್ದು. ಸೊ ಯಾವ ತರ ನಡೀತಾ ಇದೆ ಸರ್ ಜನಗಳ ರೆಸ್ಪಾನ್ಸ್? ಈ ಸೀರಿಯಲ್ಗೆ ಯಾವ ತರ ಸಿಗ್ತಾ ಇದೆ ನಿಮ್ಗೆ? ಏನ್ ಹೇಳ್ತಾ ಇದ್ದಾರೆ ಸೂರ್ಯವಂಶ ಸೀರಿಯಲ್ ಬಗ್ಗೆ? ಜನ ನೋಡಿ, ಮೊದಲು ನನಗೆ ಅದನ್ನು ನಿರ್ವಹಿಸ್ತಿರ್ಬೇಕಾದ್ರೆ ನೀವು ಎಲ್ಲ ಪಾತ್ರಗಳನ್ನು ನೋಡ್ಕೊಂಡು ಬಂದರೆ ಒಂದಕ್ಕೊಂದು ಅಂದರೆ ವಿಭಿನ್ನವಾಗಿದ್ದಾವೆ, ಒಂದೇ ಥರ ಇಲ್ಲ, ಯಾವ ಪಾತ್ರ ಕೂಡ ಒಂದೇ ಥರ ಇಲ್ಲ. ಜೊತೆಯಲ್ಲಿ ಅದರ ಒಂದು ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಇದರ ಬಾಡಿ ಲ್ಯಾಂಗ್ವೇಜ್ ಸಂಪೂರ್ಣವಾಗಿ ಅದು ವಿಭಿನ್ನವಾಗಿದೆ. ಅದೇ ವಿಶಿಷ್ಟ ಪಾತ್ರ, ಇದೇ ವಿಶಿಷ್ಟ ಪಾತ್ರ. ಹಾಗಾಗಿ ನನಗೆ ಒಬ್ಬ ಕಲಾವಿದನಾಗಿ ನಾನು ತುಂಬ ಅದನ್ನು ಖುಷಿ ಪಡ್ತಾ ಇದ್ದೀನಿ. ಈಗ ಅಭಿಮಾನಿಗಳ ಬಗ್ಗೆ, ಜನಗಳ ಬಗ್ಗೆ, ವೀಕ್ಷಕರ ಬಗ್ಗೆ ನೀವು ಅದನ್ನು ಅವ್ರನ್ನ ಕೇಳಬೇಕು. ನಿಮಗೆ ಬಂದಿರೋ ರೆಸ್ಪಾನ್ಸ್ ಯಾವ? ಅವ್ರು ತುಂಬ ಇಷ್ಟಪಡ್ತಾ ಇದ್ದಾರೆ. ಅಫ್ಕೋರ್ಸ್ ಜೊತೆಯಲ್ಲಿ ಸಮಥಿಂಗ್ ಡಿಫ್ರೆಂಟ್ ದಟ್, ಅದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಅದು ದಾಖಲೆ ಸೃಷ್ಟಿ ಮಾಡಿರ್ತಕ್ಕಂಥ ಧಾರಾವಾಹಿ. ಹಾಗಾಗಿ ಅದು ಬೇರೆ, ಪ್ರತಿಯೊಂದು ಯೋಜನೆ ಅಥವಾ ಅದು ಅದೇ ಥರ ಆಗಬೇಕು ಅಂತಿರಲ್ಲ. ಆದರೆ ಇದು ಕೂಡ ಅದರದೇ ಆದಂಥ ಒಂದು ವೈಶಿಷ್ಟ್ಯವನ್ನು ಹೊಂದ್ಕೊಂಡಿದೆ. ನನಗೆ ತುಂಬ ಖುಷಿ ಇದೆ. ಓಕೆ, ಸಿನಿಮಾ ರಂಗದಲ್ಲಿ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಈಗ ಕಿರುತೆರೆಯಲ್ಲೂ ತುಂಬ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನಿಮಗೆ, ಬಿಕಾಸ್ ಸೀರಿಯಲ್ ನೀವು ಒಂದು ಮಾಡಿ ಮುಗಿಸಿದ್ದೀರಿ, ಅವಾಗ ಇನ್ನೊಂದು ಮಾಡ್ತಾ ಇದ್ದೀರಾ. ಸೊ ಕಿರುತೆರೆಯಲ್ಲಿ ಯಾವ ಥರ ಕೆಲಸ ಆಗುತ್ತೆ ಸರ್? ಬಿಕಾಸ್ ನೀವು ಕಳೆದ ಕಿರುತೆರೆಯಲ್ಲೂ ಕೂಡ ಒಂದಿಷ್ಟು ಧೋರಣೆ, ಅವರ ಧೋರಣೆ ನಿಮಗೆ ನೋಡೋದಕ್ಕೆ ಆಗಲಿಲ್ಲ ಅಂತ ಎದುರು ಹಾಕ್ಕೊಂಡಿರೋಂಥವ್ರು ನೀವು. ಸೊ ಇಲ್ಲಿ ಕೆಲಸ ಯಾವ ಥರ ನಡೆಯುತ್ತೆ, ಏನೆಲ್ಲ ಆಗತ್ತೆ ಇಲ್ಲಿ ಈ ಕಿರುತೆರೆ ಅಂತಂದರೆ? ಯಾವ ಥರ ಇಲ್ಲಿ ಆರ್ಟಿಸ್ಟ್ಗಳನ್ನು ನಡೆಸ್ಕೊಳ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವೇನಾದರೂ ಹೇಳೋದಾತಂದರೆ? ನಮ್ಮಲ್ಲಿ ಒಗ್ಗಟ್ಟಿಲ್ಲಮ್ಮ. ಕಿರುತೆರೆಯಲ್ಲಿ ಕಲಾವಿದರಲ್ಲಿ ಒಗ್ಗಟ್ಟಿಲ್ಲ. ಇದು ದೊಡ್ಡ ದುರಂತ. ಇದು ಒಗ್ಗಟ್ಟಿಲ್ಲ ಅಂತಂದರೆ, ಈಗ ತಾಂತ್ರಿಕ ವರ್ಗದವರನ್ನು, ತಂತ್ರಜ್ಞರನ್ನು
ಕೇಳಿದ್ರೆ ಅವ್ರದ್ದೇ ಒಂದು ಒಕ್ಕೂಟ ಇರುತ್ತೆ. ಆ ಒಕ್ಕೂಟಕ್ಕೆ ಅರ್ಥನೂ ಇರುತ್ತೆ. ಅರ್ಥ ಇರುತ್ತೆ ಅಂತಂದರೆ ನಾಳೆ ಯಾರೇ ಒಬ್ಬ ಕ್ಯಾಮ್ರಾಮನ್ಗೆ ಏನಾದರೂ ಅವಮಾನ ಆಯಿತು ಅಥವಾ ಏನೋ ಒಂದು ದುಡ್ಡು ಕಡಿಮೆ ಕೊಟ್ಟರು, ಕೊಡಲೇ ಇಲ್ವೋ, ಏನಾದರೂ ಆಯಿತು ಅಂತಂದರೆ ಆತನ ಹಿಂದೆ ಒಂದಿಷ್ಟು ಜನ ನಿಂತ್ಕೋತಾರೆ, ಒಂದು ಸಂಘ ನಿಂತಿರುತ್ತೆ. ಕಲಾವಿದರ ವಿಷಯದಲ್ಲಿ ಆ ಥರ ಆಗಲ್ಲ. ಯಾಕೆ ಆ ಥರ ಆಗುತ್ತೆ ಸರ್? ಯಾಕೆ ನಿಂತ್ಕೊಳ್ಳಲ್ಲ? ಬಿಕಾಸ್ ಎಲ್ಲರೂ ಕೂಡ ಕಲಾವಿದರೇ ಆಗಿರ್ತಾರೆ, ಎಲ್ಲರೂ ಕೂಡ ಒಂದೇ ಇಂಟೆನ್ಷನ್ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಏನಕ್ಕೆ ಒಂದು ಒಗ್ಗಟ್ಟು ಸಿಗೋದಿಲ್ಲ ಈ ಒಂದು ಕಿರುತೆರೆಯಲ್ಲಿ? ಭಯ ಭೀತಿ ಇರುತ್ತೆ, ಕೆಲಸ ಸಿಗತ್ತೋ ಇಲ್ವೋ ಅನ್ನೋದು ಭಯ ಇರುತ್ತೆ, ಹೊಟ್ಟೆಪಾಡಿರುತ್ತೆ. ಆ ಹೊಟ್ಟೆಪಾಡು ತಂತ್ರಜ್ಞರಿಗೂ ಇರುತ್ತೆ. ಆದರೆ ಅಲ್ಲಿ ಒಗ್ಗಟ್ಟಿದೆ, ಇಲ್ಲಿ ಯಾಕಿಲ್ಲ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಆದರೆ ಜನಗಳಿಗೆ ಭಯ, ನೀನಿಲ್ಲ ಮತ್ತೊಬ್ಬ ಇಲ್ಲ ಮಗದೊಬ್ಬ, ನಿನ್ನನ್ನೇ ಯಾಕೆ ಹಾಕೋಬೇಕು ನಾನು, ನೀನಿವತ್ತು ಏನಾದರೂ ದೊಡ್ಡದಾಗಿ ಏನೋ ಒಂದು ಕ್ರಾಂತಿ ಮಾಡೋದಕ್ಕೆ ಹೊರಟೆ ಅಂತಂದರೆ ಸರಿ, ನೀನು ಬೇಡ, ಇನ್ನೊಬ್ಬನ ಹಾಕೊಳ್ತೀನಿ. ಅವಾಗೇನಾಗುತ್ತೆ, ಎಲ್ಲರೂ ಜೊತೆಯಲ್ಲಿ ನಿಂತ್ಕೊಂಡ್ರೆ ಸರಿ. ನಿಂತ್ಕೊಳ್ಳೋದೇ ಆದರೆ ಒಬ್ಬಂಟಿಯಾಗಿ ನಿಂತ್ಕೊಂಡ್ಬಿಟ್ರೆ ಆ ಸಂಘಕ್ಕೆ, ಅದಕ್ಕೆ ಹೇಳೋದು, ಆ ಒಂದು ಶಕ್ತಿ ಇರಬೇಕು. ಯಾರಿಗೂ ಅನ್ಯಾಯ ಆಗ್ಬಾರ್ದು. ಎಷ್ಟು ಜನನ ರಿಪ್ಲೇಸ್ ಮಾಡ್ತಾರೆ ಕಲಾವಿದರುಗಳನ್ನು? ತುಂಬಾ ನೋಡಿದ್ದೀವಿ ಸರ್. ಇದಂತೂ ಹೀರೋ ಮೇನ್ ಲೀಡ್ಸ್ನೇ ರಿಪ್ಲೇಸ್ ಮಾಡ್ತಾರೆ. ಅವ್ರನ್ನ ಕೇಳೋದು ಇಲ್ಲ, ಅವ್ರನ್ನ ಕೇಳ್ತಾರ? ಕೇಳೋದು ಇಲ್ಲ. ಜನಗಳನ್ನು ಕೇಳ್ತಾರ? ಜನಗಳನ್ನು ಕೇಳಲ್ಲ. ಆ್ಯಕ್ಚುಲಿ ಜನಗಳೇ ತಾನೇ, ಅವರೇ ತಾನೇ ದುಡ್ಡು ಕೊಟ್ಟು ನೋಡ್ತಾ ಇರೋದು. ಕಸ್ಟಮರ್ ಇದರಲ್ಲಿ ಅವರು ನ್ಯಾಯಾಲಯಕ್ಕೆ ಹೋಗ್ಬಿಟ್ರೆ ಗೆಲ್ಲೋದು ಯಾರು? ಜನನೇ ಗೆಲ್ಲೋದು. ಆದರೆ ಈ ಥರದ್ದು ಸುಮಾರು ಸಮಸ್ಯೆಗಳಿದ್ದಾವೆ. ಬಾತ್ರೂಮ್ಗಳು ಇರಲ್ಲ. ಎಷ್ಟೋ ಜಾಗಗಳಿಗೆ ಹೋದಾಗ ಅಲ್ಲಿ ಬಾತ್ರೂಮ್ಗಳಿರಲ್ಲ, ನೋಡಿದ್ರೂ ಅದಕ್ಕೆ ನಿರ್ಲಕ್ಷ್ಯ ಮಾಡ್ತಾರೆ. ಎಷ್ಟೋ ಜನ, ಗೊತ್ತಿಲ್ಲ ನನಗೆ ಇದನ್ನೆಲ್ಲ ಹೇಳಬೇಕು ಇಲ್ಲೋ, ಆದರೆ ನಿಮಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ, ಹೆಂಗಸರು ನೀರೇ ಕುಡಿಯಲ್ಲ ಇಡೀ ದಿನ. ಯಾಕಂತಂದರೆ ಬಾತ್ರೂಮ್ ಚೆನ್ನಾಗಿರಲ್ಲ, ಬಾತ್ರೂಮ್ ಚೆನ್ನಾಗಿರಲ್ಲ ಅಥವಾ ಬಾತ್ರೂಮ್ ಇರೋದೇ ಇಲ್ಲ. ಈ ಥರದ ಸಮಸ್ಯೆಗಳು, ಹೀಗೆ ಸುಮಾರು ಸಮಸ್ಯೆಗಳಿದ್ದಾವೆ. ಒಗ್ಗಟ್ಟಿನ ವಿಷಯ ಬಂತು ಅಂದರೆ ನಿಮ್ಮ ಕಡೆಯಿಂದ ಏನು ಇನಿಷಿಯೇಟಿವ್ ತೊಗೊಳ್ಳಿಲ್ವಾ ಸರ್? ಒಂದು ಈ ಥರ ಏನಾದರೂ ಮಾಡೋದು, ಈ ಥರ ಅಟ್ಲೀಸ್ಟ್ ಕಲಾವಿದರಿಗೆ ಬೇಕಾದಂತಹ ಫೆಸಿಲಿಟೀಸು, ಮೂಲಭೂತ ಸೌಕರ್ಯ ಅಟ್ಲೀಸ್ಟ್ ಕಲಾವಿದರಿಗೆ, ಅಥವಾ ಒಂದು ಅಟ್ಲೀಸ್ಟ್ ಈ ಥರ ಏನಾದರೂ ಸಿಚುವೇಶನ್ ಬಂದಾಗ ಕಲಾವಿದರೆಲ್ಲರೂ ಒಗ್ಗಟ್ಟಾಗಿರೋಣ, ಆ ಥರ ನೀವೇನಾದರೂ ಇನಿಷಿಯೇಟಿವ್ ತೊಗೊಂಡಿದ್ರಾ ನೀವು? ನಾನು ತೊಗೊಂಡಿಲ್ಲ. ನಾನು ನನ್ನ ಹೋರಾಟ ಮಾಡಿದೆ. ಆಗ ಸುಮಾರು 2-3 ತಿಂಗಳುಗಳು ಆದಮೇಲೂ ಕೂಡ ಅದು ನಮ್ಮ ಅಭಿಮಾನಿಗಳೇ ವಾಣಿಜ್ಯ ಮಂಡಳಿಗೆ ಹೋಗಾದ ಮೇಲೆ ಅದು ಕಿರುತೆರೆನವರು ತಗೊಂಡು ಅಲ್ಲಿ ನಿರ್ದೇಶಕರು, ಆ ಸಂಘದವರು ಕರೆಸಿ ಒಂದು ಮೀಟಿಂಗ್ ಮಾಡಿ ಅಲ್ಲಿ ಅದನ್ನು ಇತ್ಯರ್ಥ ಮಾಡಿದ್ರು ಅವರು. ಅದಕ್ಕೆ ನಾನು ನಮ್ಮ ಕಿರುತೆರೆ ಸಂಘಕ್ಕೆ ನಾನು ಚಿರಋಣಿ ಆಗಿದ್ದೀನಿ. ಆದರೆ ನಾನು ಹೇಳದ್ನಲ್ಲ, ಹೋರಾಟ ಅಂತಂದರೆ ಅದು ಆ ಥರದ್ದು ಹೋರಾಟ ಇರಲಿಲ್ಲ. ಅದು ಬೇಕಾಗತ್ತೆ ಈ ಸಿಚುವೇಶನ್, ಆ ಥರದ್ದು ಒಂದು ಹೋರಾಟ ಬೇಕಾಗತ್ತೆ ಸರ್. ಒಂದು ಕಲಾವಿದರ ಸಂಘ ಒಂದು ಗಟ್ಟಿಯಾಗಿ ನಿಂತ್ಕೋಬೇಕು, ಕಿರುತೆರೆಯಲ್ಲಿ ನಿಂತ್ಕೋಬೇಕು ಅಂತಂದರೆ. ಖಂಡಿತವಲ್ಲಮ್ಮ. ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಿಸ್ತಾರೆ ಕಲಾವಿದರ ಜೊತೆಯಲ್ಲಿ? 12 ಅವರ್ ಕೆಲಸ ಮಾಡಿಸ್ತಾರೆ ಮಿನಿಮಮ್. ನಂದಿಲ್ಲ ಆ ಥರ. ನಾನೀಗ ಟೈಮಿಂಗ್ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲೂ 1.5 ವರ್ಷ ಕೆಲಸ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು, ಅಲ್ಲಿ 12 ಅವರ್ ಅಲ್ಲ, ಅದು ಅಲ್ಲಿ ನೀವು ಇದ್ದರೆ ಅಲ್ಲಿ 24 ಗಂಟೆನೂ ಕೆಲಸ ಮಾಡಿಸ್ತಾ ಇದ್ರು. ಆ ಥರ ಇತ್ತಲ್ಲಿ ಪರಿಸ್ಥಿತಿ. ಅಂದರೆ ಕೆಲವೊಂದು ಸತಿ ನಾನು 1.5 days ಅಟ್ ಅ ಸ್ಟ್ರೆಚ್ ಮಾಡಿದ್ದೀನಿ ನಾನು. ರಾತ್ರಿ ಬೇರಾತ್ರಿ ಬೆಳಗಿನ ಜಾವದವರೆಗೂ ಕೆಲಸ ಮಾಡಿದ್ದೀನಿ ಅಲ್ಲಿ, ಆ ಥರ. ಆದರೆ ಇದನ್ನು ಕೇಳೋರು ಯಾರು, ಹೇಳೋರು ಯಾರು? ಇದು ಅತಿ ಆಯಿತು ಅನ್ನೋದಕ್ಕೋಸ್ಕರ ನಾನು ಹೇಳಿದೆ, ಇನ್ಮೇಲೆ ನಾನು 9 ಗಂಟೆ ಕೆಲಸ ಮಾಡ್ತೀನಿ. ಪ್ರತಿ ಸತಿ ನನಗೆ ಬಂದು ಹತ್ಕೊಂಡೇ ಹೇಳ್ತಾರೆ ನಿರ್ಮಾಪಕರು, ದುಡ್ಡೇ ಇಲ್ಲ, ಖರ್ಚಾಗ್ತಾ ಇದೆ, ಅದು ಇದು. ಸರಿ, ನನಗೆ ಗೊತ್ತಿರಲಿಲ್ಲ, ನನಗೆ ಕ್ಷೇತ್ರ ಅಷ್ಟು ಗೊತ್ತಿರಲಿಲ್ಲ. ಸರಿ, ನಂಬ್ಕೊಂಡು ನಾನು ಹೇಳ್ತಾ ಇದ್ದೆ. ಆಮೇಲೆ ನನಗೆ ನಮ್ಮ ತಂತ್ರಜ್ಞರೇ ಒಬ್ಬರು ಬಂದರೆ ಹೇಳಿದ್ರು, ಸರ್ ಅವರು ಹೀಗೆ ಹೇಳ್ತಾರೆ ಸರ್, ಹೋದ ಧಾರಾವಾಹಿಯಲ್ಲೂ ಅದೇ ಥರ ಹೇಳಿದ್ರು. ಅದಾದ್ಮೇಲೆ ನೋಡಿದ್ರೆ ಮನೆ ಗೃಹ ಪ್ರವೇಶದ ಕಾರ್ಡ್ ಕೊಟ್ಟರು ಸರ್ ನಮಗೆ. ನಾನು ಪೆದ್ದ ಆಗ್ತಿದ್ದೀನಿ ಇಲ್ಲಿ. ಆಮೇಲೆ ಒಂದು ದಿನದ್ದು ದುಡ್ಡು ತೊಗೊಂಡು, ಅಂದರೆ ದುಡ್ಡು ಕೊಟ್ಟು, ನಿಮ್ಮ ರೆಮ್ಯುನರೇಷನ್ ಕೊಟ್ಟು, ನಿಮ್ದು 2 ದಿವಸದ್ದು ಆ ಥರದ್ದೆಲ್ಲ ಕೆಲಸ ತೊಗೊಂಡ್ರೆ ಏನು ಅರ್ಥ ಇದೆ ಅದಕ್ಕೆ?
ಆಮೇಲೆ ನಾವು ಕಲಾವಿದರು ಅಂತಂದರೆ ನಾವು ಮನೆಗೆ ಹೋಗ್ಬೇಕು, ವಿಶ್ರಾಂತಿನೂ ತೊಗೋಬೇಕು, ಊಟ ಮಾಡಬೇಕು. ರಾತ್ರಿ ಎಷ್ಟೋ ದಿವಸ ನಾನು ಊಟನೇ ಮಾಡಿಲ್ಲ, ಬರೀ ಒಂದು ಹಣ್ಣು ತಿನ್ಕೊಂಡು ಮಲ್ಕೋತಾ ಇದ್ದೆ. ರಾತ್ರಿ ಅಷ್ಟು ತಡವಾಗಿ ಬಂದರೆ ಏನು ಊಟ ಮಾಡ್ತೀರಾ? ಊಟನೂ ಮಾಡ್ತಿರ್ಲಿಲ್ಲ. ಆಮೇಲೆ ಬೆಳಗ್ಗೆ ಎದ್ದು ನಾವು ತಂತ್ರಜ್ಞರ ಥರ ಟಕ್ಕಂತ ಎದ್ಬಿಟ್ಟು ನಾವು ಹೋಗೋಕ್ಕೂ ಆಗಲ್ಲ, ನಾವು ವ್ಯಾಯಾಮ ಮಾಡಬೇಕಲ್ಲ, ಅದು ಇದೆ. ಹೀಗೆ ಇರಲಿ, ಅದು ಬಿಡಿ, ಅದು ಆಗ ಹೋಗಿರೋ ವಿಷಯ. ಆದರೆ ತುಂಬ ಸಮಸ್ಯೆಗಳಿದ್ದಾವೆ. 12 ಗಂಟೆಗಳ ಕಾಲ ಕೆಲಸ ಮಾಡೋದು ಕೂಡ ಇಟ್ಸ್ ಇನ್ಹ್ಯೂಮನ್. ಹೌದು. ಇದನ್ನು ಹೇಳೋರು ಯಾರು, ಕೇಳೋರು ಯಾರು? ಕಲಾವಿದ್ರೆ ಮಾತಾಡ್ಬೇಕು, ಅವರೇ ಧ್ವನಿ ಎತ್ತಬೇಕು. ಇದನ್ನ 12 ಗಂಟೆ ಕೆಲಸ ಮಾಡಿಸ್ತಾರೆ. ನಾನು ತುಂಬಾ ಮಾತಾಡ್ಸಿದ್ದೀನಿ ಕಲಾವಿದ್ರನ್ನ. ಪ್ರತಿಯೊಬ್ರು ಹೇಳೋದು, ಮೇಡಮ್ ಅದು ಎಷ್ಟು ದೂರ ಇರುತ್ತೆ, ನಾನು ಹೋಗಿದ್ದು ಸೆಟ್ ವಿಸಿಟಿಗೆ ಹೋಗಿರ್ತೀನಿ, ಅಷ್ಟು ದೂರ ಇರುತ್ತೆ, ಬೆಂಗಳೂರಿಂದ ದೂರ ಇರುತ್ತೆ. ಬೆಳಿಗ್ಗೆ 5 ಗಂಟೆಗೆ ನಾ ಬಂದೆ ಅಂದ್ರೆ ಅವ್ರು ಅಲ್ಲಿ 3 ಗಂಟೆಗೆ ಎದ್ದು ಇಲ್ಲಿ ಬರ್ತಾರಂತೆ. ಸೊ ಈ ತರ ನಾನು ಕೇಳಿದೆ, ಇಷ್ಟು ಹೆವಿ ಅನ್ಸೋದಿಲ್ವಾ? ಬಿಕಾಸ್ ಸಿಂಗಲ್ ಇದ್ದವ್ರಿಗೆ ನಡೆದು ಹೋಗುತ್ತೆ, ಫ್ಯಾಮಿಲಿ ಇದ್ದವ್ರಿಗೆ ನಾನು ಕೇಳ್ತಾ ಇರೋದು ಸಿಕ್ಕಾಪಟ್ಟೆ ಪ್ರೆಷರ್ ಆಗುತ್ತೆ ಅವರಿಗೆ. ತುಂಬ ಇರುತ್ತಮ್ಮ. ಆಮೇಲೆ ನಿಮಗೆ ಸ್ವಲ್ಪ ಶಿಸ್ತಿಂದು ಸಮಸ್ಯೆ ಇದೆ. ಶಿಸ್ತು ಅಂತಂದರೆ ಈಗ ಒಂದಿಷ್ಟು ಸನ್ನಿವೇಶಗಳನ್ನು ಹಾಕೊಂಡಿರ್ತಾರೆ, ಇವತ್ತು ಒಂದಿಷ್ಟು ಸನ್ನಿವೇಶಗಳನ್ನು, ಅತಿಯಾದ ಸನ್ನಿವೇಶಗಳನ್ನು ಹಾಕೊಂಡಿರ್ತಾರೆ. ದುರಾಸೆ, ಅಷ್ಟೊಂದು ಸನ್ನಿವೇಶಗಳು ಆಗೋದೇ ಇಲ್ಲ, ಅದು ಇರಲಿ, ಹಾಕೊಂಡಿದ್ದಾರೆ ಸರಿ, ಹಾಕಿರಲಿ. ಒಂದು ಸನ್ನಿವೇಶ ಇಷ್ಟೊತ್ತಾಗುತ್ತೆ, ಎರಡನೇ ಸನ್ನಿವೇಶ ಇಷ್ಟೊತ್ತಾಗುತ್ತೆ, ಒಂದು ಅಂದಾಜು ಇರುತ್ತೆ. ನಿರ್ದೇಶಕನಿಗೆ ಅಂದಾಜಿರುತ್ತೆ, ಇಷ್ಟೊತ್ತಾಗುತ್ತೆ. ಆದರೆ ಇವ್ರುಗಳೇನು ಮಾಡ್ತಾರೆ, ಎಲ್ಲ ಕಲಾವಿದರನ್ನು ಬೆಳಗ್ಗೆನೆ ತಂದು ಇಟ್ಬಿಡ್ತಾರೆ, ಹಾಕೊಂಡ್ಬಿಡ್ತಾರೆ, ಗುಡ್ಡೆ ಹಾಕೊಂಡು ಕೂರಿಸ್ಬಿಡ್ತಾರೆ. ಒಂದು ದೃಷ್ಟಿಲಿ, ಅವರ ದೃಷ್ಟಿಲಿ ಯೋಚನೆ ಮಾಡಬೇಕಾದ್ರೆ ನಾವು ಒಂದು ಈ ಸನ್ನಿವೇಶ ಆಗತ್ತೆ ಅಂತ ಅನ್ಕೊಂಡಿದ್ವಿ, ಆದರೆ ಇವತ್ತು ಇದೋ ಸಮಸ್ಯೆ, ಅದು ಸಮಸ್ಯೆ ಆಗಲಿಲ್ಲ, ಹಾಗಾಗಿ ಅದು ಬಿಟ್ಟು ನಾವು ಈ ಸನ್ನಿವೇಶ ತೊಗೊಂಡಿದ್ದೀವಿ, ಅದಕ್ಕೆ ನಮ್ಗೆ ಆ ಕಲಾವಿದರು ಬೇಕಾಗಿತ್ತು ಅಂತ ಒಂದು ಕಡೆ ಅದು ವಾದ ಇದೆ. ಆದರೆ ಎಷ್ಟೋ ಬಾರಿ ಏನೂ ಸಮಸ್ಯೆ, ಈಗ ಮನೆ ಒಳಗಡೆ ನಡೀತಿರ್ಬೇಕಾದ್ರೆ ಮನೆ ಒಳಗಡೆನೇ ಎಲ್ಲ ಸನ್ನಿವೇಶಗಳಿದ್ದಾವೆ ಅಂತಂದರೂ ಕೂಡ ಎಲ್ಲ ಕಲಾವಿದರನ್ನ ಕರೆಸಿ ಗುಡ್ಡೆ ಹಾಕೊಳ್ಳೋದಿದೆಯಲ್ಲ, ಅವಶ್ಯಕತೆ ಇಲ್ಲ. ಅವ್ರವ್ರಿಗೆ ವಿಶ್ರಾಂತಿ ಇದ್ದರೆ ಅವ್ರಿಗವ್ರು ಹೇಳಿ, ನಿಮ್ಗೆ 1 ಗಂಟೆ ಮೇಲೆ ನಿಮ್ಗೆ ಬರುತ್ತೆ, 1 ಗಂಟೆಗೆ ಮೇಲೆ ಕರೆಸಿ, ಅವ್ರು ಬಂದು ಮಾಡ್ತಾರೆ. ಅವ್ರು 1 ಗಂಟೆ ಅಂತಂದ್ರೆ 4 ಗಂಟೆಗೆ ಯಾರೂ ಬರಲ್ಲ ಇಲ್ಲಿ, ಅವ್ರು ಬರ್ತಾರೆ, ಸರಿಯಾದ ಸಮಯಕ್ಕೆ ಬರ್ತಾರೆ, ಎಲ್ಲರೂ ಕೆಲಸ ಮಾಡಿಸಿ. ಆದರೆ ಒಂದು ದಿನದ ನಾವು ನಿಮ್ಗೆ ಕೊಟ್ಟಿದ್ದೀವಿ ತಾನೆ, ಹಾಗಾದ್ರೆ ನಾವು ಹೇಳಿದ್ದು ಸಮಯಕ್ಕೆ ಬರಬೇಕು ಅನ್ನೋದು ಒಂದು ಧೋರಣೆ ಇರುತ್ತೆ. ಈ ಥರದ್ದು ಇದು ಚಿಕ್ಕಾಪುಟ್ಟ, ಇದು ನಾನು ಹೇಳಿದ್ದು ನಿಮಗೆ. ಆದರೆ ಇದಾವೆ, ಕೆಲವು ಸಮಸ್ಯೆಗಳಿದ್ದಾವೆ ಈ ಕ್ಷೇತ್ರದಲ್ಲಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ಹೊಸಬ್ರಿಗೆ ಬೇಗ ಚಾನ್ಸ್ ಸಿಕ್ಬಿಡುತ್ತಾ ಅಂತ? ಇದಾಗಿತ್ತು ಈ ಹೊತ್ತಿನ ವಿಶೇಷ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.